ಹೆಲೋ ನಮಸ್ಕಾರ ಎಲ್ಲರಿಗೂ ಟಾಪ್ ಕನ್ನಡಕ್ಕೆ ಸ್ವಾಗತ. ಫಿಫಾ ವರ್ಲ್ಡ್ ಕಪ್ನ ಓಪನಿಂಗ್ ಮ್ಯಾಚ್ ಡೇ 2 ಸಹ ಕಿಕ್ ಆಫ್ ಆಗಿದೆ ಹಾಗೂ ಓಪನಿಂಗ್ ಮ್ಯಾಚಲ್ಲಿ ತುಂಬ ಕೇಯೋಟಿಕ್ ಫುಟ್ಬಾಲ್ ಮ್ಯಾಚ್ ನಮಗೆ ನೋಡೋಕ್ಕೆ ಸಿಕ್ಕಿದೆ. ಹಾಗೂ ಫಿಫಾ ವರ್ಲ್ಡ್ ಕಪ್ನ ಓಪನಿಂಗ್ ಸೆರೆಮನಿ ಬಗ್ಗೆ ಎಲ್ಲರಿಗೂ ಆಲ್ ಅರೌಂಡ್ ದಿ ಫುಟ್ಬಾಲಿಂಗ್ ವರ್ಲ್ಡ್ನ ಫ್ಯಾನ್ಸಿಗೆ ತುಂಬ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ. ಹಾಗೂ ಪ್ಲೇಯರ್ ಗ್ರಾಫಿಕ್ಸ್ ಒಂದು ಓಲ್ಡ್ ಸ್ಕೂಲ್ ಟ್ರೆಂಡನ್ನು ಫಾಲೋ ಮಾಡಿದರೆ ಹಾಗೂ ಎಸ್ಟಾಡಿಯೋ ಆಸ್ಟೆಕಾ ಮೆಕ್ಸಿಕೋದ ಹೋಮ್ ಸ್ಟೇಡಿಯಂ ಒಂದು ವಂಡರ್ಫುಲ್ ಸ್ಟೇಡಿಯಂ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದರು ಓಪನಿಂಗ್ ಮ್ಯಾಚ್ಗೆ ಹಾಗೂ 80,000 ಫ್ಯಾನ್ಸ್ ಕೆಪಾಸಿಟಿ ಇರುವಂಥ ಸ್ಟೇಡಿಯಂ ಮತ್ತು ಬ್ಯೂಟಿಫುಲ್ ಸ್ಟೇಡಿಯಮ್ಸ್ ಇನ್ ಅರೌಂಡ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಓಪನಿಂಗ್ ಮ್ಯಾಚ್ ಕಡೆ ಬರೋದಾಗಿರೋ ಮೆಕ್ಸಿಕೋ ವರ್ಸಸ್ ಸೌತ್ ಆಫ್ರಿಕಾ ಒಂದು ಕೇಯೋಟಿಕ್ ಮ್ಯಾಚ್ ಅಂತಲೇ ಹೇಳ್ಬೋದು. 3 ರೆಡ್ ಕಾರ್ಡ್ಸ್ ಸಿಕ್ಕಿದೆ ಈ ಮ್ಯಾಚಲ್ಲಿ ಹಾಗೂ ರೆಫರಿಂಗ್ ಡಿಸಿಷನ್ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಲಾಸ್ಟ್ ಫೈನಲ್ ಮೂಮೆಂಟ್ಸ್ ಆಫ್ ದ ಮ್ಯಾಚಲ್ಲಿ ಒಂದು ರೆಡ್ ಕಾರ್ಡ್ ಇತ್ತಿಲ್ಲ, ಬಟ್ ರೆಡ್ ಕಾರ್ಡ್ ಸಿಕ್ಕಿದೆ ಮೆಕ್ಸಿಕೋ ಪ್ಲೇಯರ್ಗೆ. ಅದು ಬಿಟ್ಟರೆ ಬೇರೆ ಏನೋ ಎರರ್ಸ್ ಇತ್ತಿಲ್ಲ. ಇನ್ನು ಮ್ಯಾಚ್ ಕಡೆ ಬರೋದಾಗಿರೋ ಒಂದು ಟಾಪ್ ನಾಚ್ ಮ್ಯಾಚ್ ಅಂತಲೇ ಹೇಳ್ಬೋದು. ಮೆಕ್ಸಿಕೋ ಕಡೆಯಿಂದ ಮೆಕ್ಸಿಕೋ ಪ್ಲೇಯರ್ಸ್ ತುಂಬ ಇಂಟೆನ್ಸ್ ಹೈ ಪ್ರೆಸ್ಸಿಂಗ್, ಟ್ಯಾಕ್ಟಿಕಲ್ ಮಾಸ್ಟರ್ ಕ್ಲಾಸ್ ಅಂತಲೇ ಹೇಳ್ಬೋದು. ಟ್ಯಾಕ್ಟಿಕ್ಸಲ್ಲಿ ಸೌತ್ ಆಫ್ರಿಕಾನ ಅವರು ಬೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೌತ್ ಆಫ್ರಿಕಾ ಒಂದು ಡಿಫೆನ್ಸಿವ್ ಸೈಡ್ ಆಫ್ ದಿ ಗೇಮಿಂದ ಬಂದಿದ್ದರು ಹಾಗೂ ಹೈ ಇಂಟೆನ್ಸ್ ಪ್ರೆಸ್ಸಿಂಗ್ ಹಾಗೂ ತಮ್ಮ ಮಿಡ್ಫೀಲ್ಡ್ ಆಗಿರುವಂಥ ಲೀರಾ ಆಲ್ವಾರೆಸ್ಗಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ದಾರೆ ಲೀರಾ. ಹಾಗೂ ಅವರು ತುಂಬ ಇಂಟೆನ್ಸ್ ಪ್ರೆಸ್ಸಿಂಗಿಂದ 9th ಮಿನಿಟ್ ಆಫ್ ದ ಗೇಮಲ್ಲಿ ಪ್ರೆಸ್ಸಿಂದ ಅವರೊಂದು ಬಾಲ್ನ ವಿನ್ ಮಾಡಿದರು. ಆ ಬಾಲಿಂದನೇ ಫಸ್ಟ್ ಗೋಲ್ ಬಂತು. ಫಿಫಾ ವರ್ಲ್ಡ್ ಕಪ್ನ ಫಸ್ಟ್ ಗೋಲ್ ಬಂದಿದ್ದು ಆ ಬಾಲಿಂದ. ಹೂಲಿಯನ್ ಕ್ಯುನೋನಿಸ್ ತಮ್ಮ ಫಿಫಾ ವರ್ಲ್ಡ್ ಕಪ್ನ ಫಸ್ಟ್ ಗೋಲನ್ನು ರಿಜಿಸ್ಟರ್ ಮಾಡಿದರು ಹಾಗೂ ಓಪನಿಂಗ್ ಗೋಲ್ ಸಹ ಬಂತು. ಹಾಗೂ ಆಲ್ವಾರೆಡೋ ಕ್ರಾಸಿಂದ ರೌಲ್ ಹಿಮಿನೆಸ್ ಸಹ ತಮ್ಮ ಫಸ್ಟ್ ಫಿಫಾ ವರ್ಲ್ಡ್ ಕಪ್ ಗೋಲನ್ನು ರಿಜಿಸ್ಟರ್ ಮಾಡಿದರು. ತಮ್ಮ 4th ವರ್ಲ್ಡ್ ಕಪ್ಪಲ್ಲಿ ಫಸ್ಟ್ ಫಿಫಾ ವರ್ಲ್ಡ್ ಕಪ್ ಗೋಲ್ ಸ್ಕೋರ್ ಮಾಡಿದರೆ 2018, 14 ಹಾಗೂ 22 ಅಲ್ಲಿ ಯಾವುದೇ ಗೋಲ್ಸ್ ಬಂದಿಲ್ಲ. ಹಾಗೂ 2026 ತಮ್ಮ ಹೋಮ್ ಸಾಯಿಲಲ್ಲಿ ಫಸ್ಟ್ ಗೋಲ್ನ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಹ್ಯೂಮಿಡಿಟಿ ಕಾರಣದಿಂದ 2 ಡ್ರಿಂಕ್ಸ್ ಬ್ರೇಕ್ ಆಗಿತ್ತು. 30 ಅಥವಾ 35 ಮಿನಿಟ್ಸ್ ಹಾಗೂ 75 ಮಿನಿಟ್ಸಲ್ಲಿ 2 ಡ್ರಿಂಕ್ಸ್ ಬ್ರೇಕ್ ಕೊಟ್ಟಿದ್ದಾರೆ. ಅದೊಂದು ಒಳ್ಳೆಯದೇ ಅಂತಲೇ ಹೇಳ್ಬೋದು. ಎಲ್ಲ ವರ್ಲ್ಡ್ ಕಪ್ ಮ್ಯಾಚಸ್ಸಲ್ಲಿ ಇದೇ ಥರ ಡ್ರಿಂಕ್ಸ್ ಬ್ರೇಕ್ ಇರುತ್ತೆ ಅಂತ ಅನ್ಕೋತೀವಿ. ಹಾಗೂ ಸೌತ್ ಆಫ್ರಿಕಾ ಕಡೆ ಬರೋದಾಗಿದ್ರೆ ಒಂದು ವರ್ಸ್ಟ್ ಫುಟ್ಬಾಲ್ ಅಂತಲೇ ಹೇಳ್ಬೋದು. ಈ ರೀತಿಯ ಫುಟ್ಬಾಲ್ ನಾವು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿಲ್ಲ. ಹಾಗೂ ವಿತ್ 2 ರೆಡ್ ಕಾರ್ಡ್ಸ್ ಅವರು 9 men ಡೌನ್ ಆಗಿ ಸಹ 2-0 ಮೆಕ್ಸಿಕೋ ಗೆದ್ದಿದ್ದು ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಮ್ಯಾಚ್ ಕಡೆ ಬರೋದಾಗಿದೆ ಈ ವರ್ಷ ಫಿಫಾ ವರ್ಲ್ಡ್ ಕಪ್ಲಿ ನಮಗೆ ಫಸ್ಟ್ ಕಮ್ ಬ್ಯಾಕ್ ಸಿಕ್ಕಿದೆ ಸೌತ್ ಕೊರಿಯಾ ಕಡೆಯಿಂದ. ಚೆಕ್ ರಿಪಬ್ಲಿಕ್ ಒಂದು ಫಿಸಿಕಲಿ ಡಾಮಿನೆಂಟ್ ಸೈಡ್ ಅಂತಲೇ ಹೇಳ್ಬೋದು. ಹಾಗೂ ಅವರು ತಮ್ಮ ಸೆಟ್ ಪೀಸಿಂದ ಫಸ್ಟ್ ಗೋಲನ್ನು ರಿಜಿಸ್ಟರ್ ಮಾಡಿದರು. ಲೆಡಿಸ್ಲಾವ್ ಕ್ಲಾರ್ಕ್ ಒಂದು ಡೀಸೆಂಟ್ ಬಾಲರ್ ಅಂತಲೇ ಹೇಳ್ಬೋದು. ಅವರು ಸೆಟ್ ಪೀಸಲ್ಲಿ ಹೆಡ್ಡಿಂಗ್ ಗೋಲ್ ಸ್ಕೋರ್ ಮಾಡಿದರು. ಚೆಕ್ ರಿಪಬ್ಲಿಕ್ನ ಟಾಪ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಇನ್ನು ಸೌತ್ ಕೊರಿಯಾ ಕಡೆ ಬರೋದಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್. ಅವರೊಂದು ಯೂನಿಟ್ ಆಗಿ ಪರ್ಫಾರ್ಮ್ ಮಾಡಿದರು. ಅವರೊಂದು ಟೀಮ್ ಆಗಿ ಟೋಟಲ್ ಫುಟ್ಬಾಲ್ ಆಗಿ ಆಡಿದರು. ಟೀಮ್ ಆಗಿ ಕೋಆರ್ಡಿನೇಟ್ ಮಾಡ್ಕೊಂಡು ಆಡಿದರು. ಇನ್ನೆರಡು ಟೀಮ್ನ ಲೈನಪ್ ಕಡೆ ಬರೋದಾಗಿದೆ ಇಬ್ಬರು ಸಹ ಸಿಮಿಲರ್ ಲೈನಪ್ಸಿಂದ ಬರ್ತಿದ್ರು 3-4-2-1 ಹಾಗೂ ಸೌತ್ ಕೊರಿಯಾದ ಡಿಫೆನ್ಸಿವ್ ಮಿಡ್ಫೀಲ್ಡರ್ ಆಗಿರುವಂಥ ಹಾಂಗ್ನ ಗೇಮ್ ನಾವು ಮೆಚ್ಚಲೇಬೇಕು. ಒಂದು ಟಾಪ್ ಗೇಮ್ ಕೊಟ್ಟಿದ್ದಾರೆ. ಒಂದು ಗೋಲ್ ಹಾಗೂ ಒಂದು ಅಸಿಸ್ಟನ್ನು ರಿಜಿಸ್ಟರ್ ಮಾಡಿದ್ದಾರೆ. ಅವರು ತಾವು ಲೀಡಲ್ಲಿದ್ದಾಗ ಗೇಮ್ನ ಟೆಂಪೋನ ಸ್ಲೋ ಮಾಡಿ ಡೀಸೆಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಡಿಸಪಾಯಿಂಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದರೆ ಸೌತ್ ಕೊರಿಯಾ ಕ್ಯಾಪ್ಟನ್ ಆಗಿರೋಂಥ ಸನ್ ಹ್ಯೂಮಿನ್ 2 ಬಿಗ್ ಚಾನ್ಸಸ್ನ ಮಿಸ್ ಮಾಡಿದ್ರು. ಒಂದು ಸಿಟ್ಟರ್ ಗೋಲ್ನ ಸ್ಕೋರ್ ಮಾಡೋದು ಸಹ ಮಿಸ್ ಮಾಡಿದರು. ಹಾಗೂ ಅವರ ರೀಪ್ಲೇಸ್ಮೆಂಟ್ ಆಗಿ ಬಂದ ಯುಂಗ್ ಹೋ ವಿನ್ನಿಂಗ್ ಗೋಲ್ನ ಸ್ಕೋರ್ ಮಾಡಿದ್ದಾರೆ. ಹಾಗೂ ಹಾಂಗ್ ಮತ್ತು ಲೀ ಕ್ಯಾಂಗಿನ್ PSG ಲೀ ಕ್ಯಾಂಗಿನ್ ಗೇಮ್ ತುಂಬ ಟಾಪ್ ಆಗಿತ್ತು. ಹಾಗೂ ಹಾಂಗ್ ಮ್ಯಾನ್ ಆಫ್ ದ ಮ್ಯಾಚ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಹಾಗೂ ಹಾಂಗ್ನ ಗೇಮ್ ಕಡೆ ಬರೋದಾಗಿದ್ದರೆ 90% ಪಾಸ್ ಅಕ್ಯುರೇಸಿ, 2 ಬಿಗ್ ಚಾನ್ಸ್ ಕ್ರಿಯೇಟೆಡ್, ಅದರಲ್ಲಿ ಒಂದು ಅವರು ಫಿನಿಶ್ ಮಾಡಿದ್ದಾರೆ. 3 ಗ್ರೌಂಡ್ ಡುವೆಲ್ಸಲ್ಲಿ 2 1 ಆಗಿದೆ. ಹಾಗೂ 2 ಏರಿಯಲ್ ಡುವೆಲ್ಸಲ್ಲಿ 50% ರೇಷೋ ಆಗಿದೆ. ಹಾಗೂ ಅವರು ಒಂದು ಟಾಪ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಹಾಂಗ್ನ ಗೇಮ್ ತುಂಬ ಟಾಪ್ ಕ್ಲಾಸ್ ಆಗಿತ್ತು. ಇನ್ನು ಟ್ರಾನ್ಸ್ಫರ್ ಮಾರ್ಕೆಟ್ ಕಡೆ ಬರೋದಾಗಿದ್ದರೆ ರಿಯಲ್ ಮ್ಯಾಡ್ರಿಡ್ ಬರ್ನಾರ್ಡೋ ಸಿಲ್ವಾದ ಡೀಲ್ನ ಕನ್ಫರ್ಮ್ ಮಾಡಿದ್ದಾರೆ. ರಿಯಲ್ ಮ್ಯಾಡ್ರಿಡ್ನ ಪ್ರೆಸಿಡೆಂಟ್ ಆಗಿರುವಂಥ ಫ್ಲೋರೆಂಟಿನೋ ಪೆರೆಸ್ ಒಂದು ಜೀನಿಯಸ್ ಅಂತಲೇ ಹೇಳ್ಬೋದು. ಅವರು ಬಾರ್ಸಾ ಟಾರ್ಗೆಟ್ ಎಲ್ಲರನ್ನ ಹೈಜಾಕ್ ಮಾಡಿದ್ದಾರೆ. ಹಾಗೂ ಬಾರ್ಸಾ ಡೀಲನ್ನು ಎಲ್ಲವನ್ನು ಹೈಜಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ನ್ಯೂಸ್ ಇತ್ತು ಬಾರ್ಸಾ ಡೆನ್ಸಿಲ್ ಡಂಫ್ರೀಸಿಗೆ ಹೋಗ್ತಿದ್ದಾರೆ ಅಂತ, ಬಟ್ ಆ ಡೀಲ್ನ ಸಹ ರಿಯಲ್ ಮ್ಯಾಡ್ರಿಡ್ ಹೈಜಾಕ್ ಮಾಡಿದರು. ಇನ್ನೂ ನ್ಯೂಸ್ ಇತ್ತು ಬಾರ್ಸಾ ಇಬ್ರಾಹಿಂ ಕೊನಾಟೆಗೆ ಟ್ರೈ ಮಾಡ್ತಾರೆ, ಅಷ್ಟೊತ್ತಿಗೆ ಅವರು ಡೀಲ್ನ ಕನ್ಫರ್ಮ್ ಮಾಡಿದರು. ಇನ್ನು ನೆಕ್ಸ್ಟ್ ಹೂಲಿಯನ್ ಅಲ್ವಾರೆಸ್ಗೆ $150 million ಬಿಡ್ ಮಾಡ್ತಾರೆ ಅಂತ ಹೇಳಿದರು. ಇನ್ನು ಯಾವಾಗ ಬಿಡ್ ಮಾಡ್ತಾರೆ ಗೊತ್ತಿಲ್ಲ. ಹಾಗೂ
ಹಾಗೂ ಅವರು ಬರ್ನಾರ್ಡೋ ಸಿಲ್ವಾನ ಫ್ರೀ ಟ್ರಾನ್ಸ್ಫರಿಂದ ರಿಜಿಸ್ಟರ್ ಮಾಡ್ಕೊಳ್ಳಿ, ಅವರು ಡೀಲ್ ಕನ್ಫರ್ಮ್ ಮಾಡ್ತಾರೆ ಅಂತ ಹೇಳ್ತಿದ್ರು. ಹಾಗೂ ಅವರೊಂದು ಒಳ್ಳೆ ಆಪ್ಷನ್ ಹೇಳ್ಬೋದು. ರಿಯಲ್ ಮ್ಯಾಡ್ರಿಡ್ನ ಇನ್ಎಕ್ಸ್ಪೀರಿಯನ್ಸ್ಡ್ ಮಿಡ್ಫೀಲ್ಡಿಗೆ ಒಂದು ಎಕ್ಸ್ಪೀರಿಯನ್ಸ್ ತರ್ತಾರೆ. ಹಾಗೂ ಅವರು ಅಟ್ಯಾಕಿಂಗ್ ಥ್ರೀಯಲ್ಲಿ ಎಲ್ಲಿ ಬೇಕೇ ಸಹ ಆಡ್ಬೋದು. ಒಂದು ಯುಟಿಲಿಟಿ ಪ್ಲೇಯರ್ ಅಂತ ಹೇಳ್ಬೋದು, ಡಿಫ್ರೆಂಟ್ ಕೈಂಡ್ ಆಫ್ ವರ್ಸಟೈಲ್ ಪ್ಲೇಯರ್ ಅಂತ ಹೇಳ್ಬೋದು. ಇದೇ ರೀತಿಯ ಫುಟ್ಬಾಲಿಂಗ್ ನ್ಯೂಸ್ ನಿಮಗೆ ಕನ್ನಡದಲ್ಲಿ ಬೇಕು ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವರ್ಲ್ಡ್ ಕಪ್ ನ್ಯೂಸಸ್ ನಿಮಗೆ ಡೈಲಿ ಕನ್ನಡದಲ್ಲಿ ಸಿಗ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.